ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಶ್ವಿನಿ ದಿನೇಶ್ 143 ಯೂಟ್ಯೂಬ್ ಚಾನಲ್. ಇವತ್ತು ನಾನು ರಟ್ಟಿಹಳ್ಳಿ ತಾಲೂಕ್ ಹಾವೇರಿ ಡಿಸ್ಟಿಕ್ ರಟ್ಟಿಹಳ್ಳಿನಲ್ಲೇ ಇರುವಂತಹ ಒಂದು ಪ್ರಾಚೀನ ಕಾಲದ ದೇವಸ್ಥಾನನ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ ರಟ್ಟಿಹಳ್ಳಿ ಅನ್ನೋ ಸ್ಥಳಕ್ಕೆ ರಟ್ಟಿಪಲ್ಲಿ ಎನ್ನುವಂತಹ ಹೆಸರಿತ್ತು. ಸೊ ಅದು ಕಾಲಕ್ರಮೇಣ ರಟ್ಟಿಹಳ್ಳಿಯಾಗಿ ಬದಲಾಯಿತು. ರಟ್ಟಿಹಳ್ಳಿಯಲ್ಲಿ ಹಲವಾರು ಪ್ರಾಚೀನ ಕಾಲದ ದೇವಸ್ಥಾನಗಳಿವೆ. ಅದರಲ್ಲಿ 11ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವಂತಹ ಈ ಕದಂಬೇಶ್ವರ ದೇವಸ್ಥಾನವು ಒಂದು. ಆ ದೇವಸ್ಥಾನದ ಕಂಪ್ಲೀಟ್ ವಿಡಿಯೋನ ನಿಮಗೆ ತೋರಿಸ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ರಟ್ಟಿಹಳ್ಳಿಯಲ್ಲಿ ವೇದ, ಪುರಾಣ, ಇತಿಹಾಸಗಳನ್ನು ನೆನಪಿಸುವ 10 ಹಲವು ದೇವಾಲಯಗಳು, ಸ್ಮಾರಕಗಳು ಇವೆ. ಇವುಗಳ ಪೈಕಿ ಪುರಾತನ ಶ್ರೀ ಕದಂಬೇಶ್ವರ ದೇವಸ್ಥಾನ ಒಂದಾಗಿದೆ. ಬನವಾಸಿ ಕದಂಬರ ಹಾಗೂ ರಾಷ್ಟ್ರಕೂಟರ ಆಡಳಿತದಲ್ಲಿ ರಟ್ಟಿಹಳ್ಳಿ ಗ್ರಾಮಕ್ಕೆ ತುಂಬ ಮಹತ್ವ ಇತ್ತು. ಇದನ್ನು ಸಮರ್ಥಿಸುವ ಅನೇಕ ಶಿಲಾಶಾಸನಗಳು ಇಲ್ಲಿವೆ. ರಾಷ್ಟ್ರಕೂಟರಿಂದಲೇ ಈ ಗ್ರಾಮವು ರಾಷ್ಟ್ರಪಲ್ಲಿ, ರಟ್ಟಿಪಲ್ಲಿ ಎಂಬ ಹೆಸರುಗಳನ್ನು ಪಡೆದುಕೊಂಡು ಕೆಲ ಕಾಲದ ನಂತರ ರಟ್ಟಿಹಳ್ಳಿ ಎಂದು ಪ್ರಸಿದ್ಧವಾಯಿತು. ಫಜಲುಲ್ಲಾ ಎಂಬ ಸೇನಾಧಿಪತಿಯ ಮೂಲಕ ಮೈಸೂರಿನ ಹೈದರಾಲಿಯು ಈ ಗ್ರಾಮದ ಮೇಲೆ ಆಕ್ರಮಣ ಮಾಡುತ್ತಾನೆ. ಆನಂತರ ಪೇಶ್ವೆ ಮಾಧವರಾಯನು ತನ್ನ ಬಲಿಷ್ಠ ಸೈನ್ಯದೊಂದಿಗೆ ದಾಳಿ ಮಾಡಿ ರಟ್ಟಿಹಳ್ಳಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳುತ್ತಾನೆ. ಇದು ರಟ್ಟಿಹಳ್ಳಿ ಆನವಟ್ಟಿ ಯುದ್ಧವೆಂದು ಹೆಸರಾಗಿದೆ. ಇಷ್ಟೆಲ್ಲ ಇತಿಹಾಸ ಇರುವ ಈ ಊರಲ್ಲಿನ ಕದಂಬೇಶ್ವರ ದೇವಾಲಯ ಹೊಯ್ಸಳರ ಕಾಲದಲ್ಲಿ ನಿರ್ಮಾಣವಾಗಿ ಕದಂಬರ ಕಾಲದಲ್ಲಿ ಅತ್ಯಂತ ಉಚ್ಛಾಯ ಸ್ಥಿತಿ ಕಂಡಿತ್ತು. ಶ್ರೀ ಕದಂಬೇಶ್ವರ ಮಹಾದೇವ ಇಲ್ಲಿನ ಪ್ರಧಾನ ದೇವರು. ಇವನ ಸನ್ನಿಧಿಯಲ್ಲಿ ಶ್ರೀ ಮಹಾಗಣಪತಿ, ಶ್ರೀ ಪಾರ್ವತೀದೇವಿ, ಶ್ರೀ ಮಹಾನಂದಿ ಮತ್ತು 4 ಶಿವಲಿಂಗಗಳಿವೆ. ಹೀಗಾಗಿ ಇವನನ್ನು ಪಂಚಲಿಂಗೇಶ್ವರ ಎಂದು ಕರೆಯುತ್ತಾರೆ. ದೇವಸ್ಥಾನದ ಪ್ರತಿಯೊಂದು ಕಲ್ಲು, ವಿಗ್ರಹ, 4 ಶಿಲಾಶಾಸನಗಳು, ವೀರಗಲ್ಲುಗಳು ಹೊಯ್ಸಳ, ಕದಂಬ, ರಾಷ್ಟ್ರಕೂಟರ ಧಾರ್ಮಿಕ ಶ್ರದ್ಧೆ, ಶಿಲಾಕೌಶಲ, ಕಲಾ ಪ್ರೋತ್ಸಾಹಕ್ಕೆ ಸಾಕ್ಷಿಯಾಗಿವೆ. ಭಕ್ತಾದಿಗಳು ಮಾತ್ರವಲ್ಲದೆ ವಿವಿಧ ಚಿತ್ರಕಲಾ ಶಿಕ್ಷಣ ಸಂಸ್ಥೆಗಳ ವಿದ್ಯಾರ್ಥಿಗಳು ಇಲ್ಲಿ ಕಲೆಯ ಅಧ್ಯಯನಕ್ಕೆ ಬರುತ್ತಿರುತ್ತಾರೆ. ದೇವಸ್ಥಾನದಲ್ಲಿ ನಿತ್ಯ ಪೂಜೆ ಇದೆ. ವಿಶೇಷ ದಿನಗಳು, ಹಬ್ಬಗಳು ಹಾಗೂ ಸೋಮವಾರ, ಗುರುವಾರ ಶಾರದಾ ಭಜನೆ ಮಂಡಳಿಯವರಿಂದ ಶ್ರೀ ಕದಂಬೇಶ್ವರ ಸ್ವಾಮಿಗೆ ಆರತಿ ಭಜನೆ ನಡೆಯುತ್ತದೆ. ಶಿವರಾತ್ರಿ ಮಾತ್ರವಲ್ಲದೆ ಶ್ರೀ ಶಂಕರ ಜಯಂತಿ, ರಾಮನವಮಿ, ದತ್ತ ಜಯಂತಿ ಉತ್ಸವಗಳು ಭಾರೀ ಸಂಖ್ಯೆಯಲ್ಲಿ ಭಕ್ತರನ್ನು ಆಕರ್ಷಿಸುತ್ತವೆ. ಶ್ರೀ ಕದಂಬೇಶ್ವರ ದೇವಾಲಯವು ಕ್ರಿಸ್ತಶಕ 11ನೇ ಶತಮಾನದಲ್ಲಿ ಪೂರ್ವಾಭಿಮುಖವಾಗಿ ನಿರ್ಮಿತಗೊಂಡ ಒಂದು ಸುಂದರ ದೇವಸ್ಥಾನವಾಗಿದೆ. ಕಲ್ಯಾಣ ಚಾಲುಕ್ಯರ ವಾಸ್ತುಶಿಲ್ಪದ ಪ್ರಮುಖ ದೇವಾಲಯಗಳಲ್ಲಿ ಇದು ಒಂದು. ಶಾಸನಗಳು ಈ ದೇವಾಲಯವನ್ನು ಕದಂಬೇಶ್ವರ ಎಂದು ಉಲ್ಲೇಖಿಸುತ್ತವೆ. ತಲವಿನ್ಯಾಸದಲ್ಲಿ 3 ಗರ್ಭಗೃಹಗಳು, ಅಂತರಾಳಗಳಿಗೆ ಹೊಂದಿಕೊಂಡ ವಿಶಾಲವಾದ ನವರಂಗ ಹಾಗೂ ಮುಂಭಾಗದಲ್ಲಿ ಕಂಬಗಳಿಂದ ಅಲಂಕೃತವಾಗಿರುವ ತೆರೆದ ಸಭಾಮಂಟಪ ಇದೆ. ಮುಖ್ಯ ಗರ್ಭಗೃಹದ ಬಾಗಿಲವಾಡವು ಪಂಚಶಾಖಾಲಂಕೃತವಾಗಿದೆ. ಬಾಗಿಲವಾಡದ ತೊಲೆಯ ಭಾಗದಲ್ಲಿ ತಲೆಕೆಳಗಾದ ತಾವರೆ ಮೊಗ್ಗಿನಾಕಾರದ ಅಲಂಕರಣೆ ಇದೆ. ಕಮಾನಿನ ಆಕಾರದಲ್ಲಿರುವ ಲಲಾಟದಲ್ಲಿ ಗಜಲಕ್ಷ್ಮಿಯ ಉಬ್ಬು ಶಿಲ್ಪವಿದೆ. ಗರ್ಭಗೃಹದ ಒಳಗಡೆ ಕಲ್ಯಾಣ ಚಾಲುಕ್ಯ ಶೈಲಿಯ ಪಾಣಿಪೀಠದ ಮೇಲೆ ಶಿವಲಿಂಗವಿದೆ. ಅಂತರಾಳದ ಬಾಗಿಲುವಾಡದಲ್ಲಿಯೂ ಸಹ ಪಂಚಶಾಖೆಯ ಅಲಂಕರಣವಿದೆ. ಬಾಗಿಲ ಇಕ್ಕೆಲಗಳಲ್ಲಿ ಜಾಲಂಧ್ರಗಳಿವೆ. ಅಲಂಕೃತ ಬಾಗಿಲುವಾಡುಗಳನ್ನು ಹೊಂದಿರುವ ಉಳಿದ 2 ಗರ್ಭಗೃಹಗಳಲ್ಲಿ ಶಿವಲಿಂಗಗಳಿವೆ. ನವರಂಗದ ಮಧ್ಯದಲ್ಲಿರುವ 4 ಬೃಹದಾಕಾರದ ಕಂಬಗಳು ಕಲ್ಯಾಣ ಚಾಲುಕ್ಯ ಶೈಲಿಯಲ್ಲಿವೆ. ನವರಂಗದ ಪೂರ್ವ ಭಾಗದಲ್ಲಿರುವ ಪ್ರವೇಶ ದ್ವಾರದ ಬಳಿ ನಂದಿಯ ಏಕಶಿಲಾ ವಿಗ್ರಹವಿದೆ.
24 ಕಂಬಗಳಿಂದ ಕೂಡಿರುವ ವಿಶಾಲವಾದ ಸಭಾಮಂಟಪಕ್ಕೆ ಪ್ರತ್ಯೇಕ ಮುಖಮಂಟಪ ಹೊಂದಿರುವ 3 ಪ್ರವೇಶ ದ್ವಾರಗಳಿವೆ. ನವರಂಗದ ಪ್ರವೇಶ ದ್ವಾರದ ತೊಲೆಯ ಭಾಗದಲ್ಲಿ ಚಾಮರಧಾರಿ ಸುಂದರಿಯರು, ಗಣೇಶ, ನಾಟ್ಯಶಿವ, ವಿಷ್ಣು, ಮಹಿಷಾಮರ್ದಿನಿ ಮುಂತಾದ ಉಬ್ಬು ಶಿಲ್ಪಗಳನ್ನು ಕೆತ್ತಲಾಗಿದೆ. ನವರಂಗದ ಬಾಗಿಲುವಾಡದ ಇಕ್ಕೆಲಗಳಲ್ಲಿರುವ ದ್ವಾರಪಾಲಕರ ದೊಡ್ಡ ಶಿಲ್ಪಗಳು ಸುಂದರವಾಗಿವೆ. ನವರಂಗದಲ್ಲಿರುವ 2 ದೇವಕೋಷ್ಠಗಳಲ್ಲಿ ಗಣಪತಿ ಮತ್ತು ದುರ್ಗೆಯ ಶಿಲ್ಪಗಳಿವೆ. 3 ಗರ್ಭಗೃಹದ ಮೇಲೆ ಸುಖನಾಸ ಮತ್ತು ತ್ರಿತಲ ದ್ರಾವಿಡ ಶೈಲಿಯ ಶಿಖರಗಳಿವೆ. ಇವುಗಳಲ್ಲಿ ಬಲಭಾಗದ ಶಿಖರದಲ್ಲಿ ವಿವಿಧ ಭಂಗಿಯಲ್ಲಿರುವ ನಟರಾಜ, ಆಸೀನ ಶಿವ, ಚತುರ್ಭುಜ ಶಿವ, ಭೈರವ ಮುಂತಾದ ದೇವತೆಗಳ ಕಿರುಶಿಲ್ಪಗಳಿವೆ. ರಾಣೆಬೆನ್ನೂರಿನಿಂದ ಸುಮಾರು 26 ಕಿಲೋಮೀಟರ್ ದೂರದಲ್ಲಿರುವ ಈ ದೇವಾಲಯದಲ್ಲಿ ಲಿಂಗದ ರೂಪದಲ್ಲಿ ಕದಂಬೇಶ್ವರ ಎಂದು ಕರೆಯಲ್ಪಡುವ ಪ್ರಾಥಮಿಕ ದೇವರು ಮತ್ತು ಭಗವಂತನ ಎದುರು ನಂದಿಯನ್ನು ಇರಿಸಲಾಗಿದೆ. ಈ ದೇವಾಲಯವು ಸಿಂಹಗಳು ಮತ್ತು ಹೂವಿನ ವಿನ್ಯಾಸಗಳನ್ನು ಒಳಗೊಂಡಂತೆ ಶಿಲ್ಪಗಳಿಂದ ಅಲಂಕರಿಸಲ್ಪಟ್ಟಿದೆ. ಕದಂಬೇಶ್ವರ ದೇವಾಲಯ ಎಂದು ಕರೆಯಲ್ಪಡುವ ಇದು ಪೂರ್ವಕ್ಕೆ ಮುಖ ಮಾಡಿದೆ ಮತ್ತು ಮೂಲತಃ 11ನೇ ಶತಮಾನದಲ್ಲಿ ಕದಂಬರಿಂದ ನಿರ್ಮಿಸಲ್ಪಟ್ಟಿತು. ನಂತರ ಚಾಲುಕ್ಯ ಪ್ರಭಾವಕ್ಕೆ ಒಳಗಾಯಿತು. ಆರಂಭದಲ್ಲಿ ಸಾಧಾರಣ ಶಿವ ದೇವಾಲಯವಾಗಿದ್ದರೂ ಇದು ವ್ಯಾಪಕವಾದ ಕೆತ್ತನೆಗಳನ್ನು ಹೊಂದಿಲ್ಲ. ಈ ರಚನೆಯು 3 ಗರ್ಭಗೃಹಗಳು, ವಿಶಾಲವಾದ ನವರಂಗಕ್ಕೆ ಕಾರಣವಾಗುವ 3 ಅಂತರಾಳಗಳು ಮತ್ತು ತೆರೆದ ಕಂಬಗಳ ಸಭಾಮಂಟಪವನ್ನು ಒಳಗೊಂಡಿದೆ. ಗಮನಾರ್ಹವಾಗಿ ದೇವಾಲಯದ ಒಳಭಾಗವು ಚಾವಣಿಯ ಮೇಲೆ ಸುಂದರವಾದ ಕೆತ್ತಿದ ದೊಡ್ಡ ತಲೆಕೆಳಗಾದ ಕಮಲವನ್ನು ಹೊಂದಿದೆ. ಇದು ಹಾವೇರಿ ಪಟ್ಟಣದಿಂದ 60 ಕಿಲೋಮೀಟರ್ ದೂರದಲ್ಲಿದೆ. ಕುಮದ್ವತಿ ನದಿಯ ದಡದ ಬಳಿ ಮತ್ತು ರಟ್ಟಿಹಳ್ಳಿಯ ವೀರಭದ್ರಸ್ವಾಮಿ ದೇವಾಲಯದ ಸಮೀಪದಲ್ಲಿದೆ. ಶಿವರಾತ್ರಿಯ ಸಮಯದಲ್ಲಿ ಈ ದೇವಾಲಯದಲ್ಲಿ ತುಂಬ ವಿಜೃಂಭಣೆಯಿಂದ ಪೂಜೆಯನ್ನು ನಡೆಸಲಾಗುತ್ತದೆ. ಹಲವಾರು ಕಡೆಗಳಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ನೆರೆದಿರುತ್ತಾರೆ.